ದಾವಣಗೆರೆಯ ಪ್ರತಿಷ್ಠಿತ ಬಡಾವಣೆಯಾದಂಥ DCM ಲೇಔಟ್ನಲ್ಲಿ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಓಪನ್ ಗ್ರೌಂಡ್ ಇತ್ತು. ಅನಿಲ್ ಕುಂಬ್ಳೆ ಒಳಾಂಗಣ ಕ್ರೀಡಾಂಗಣ ಅಂತ ಹೆಸರಿನಲ್ಲಿ ಒಂದು ಖಾಲಿ ಜಾಗ ಇತ್ತು. ಇದು ಒಂಥರ ಡಂಪ್ ಯಾರ್ಡ್ ತರ ಆಗಿತ್ತು, ಕಸದ ತೊಟ್ಟಿ ಆಗಿತ್ತು. ಇಲ್ಲಿ ನಾಗರಿಕರ ಸಂಘದ ಎಲ್ಲ ಸದಸ್ಯರ ಅಭಿಪ್ರಾಯದ ಮೇರೆಗೆ ಇದೊಂದು ಸ್ಟೇಡಿಯಂ ಮಾಡಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು. ಅದನಂತರ ನಾನು ಮೇರಿದ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿಗೂ ಸಹ ನಾನು ಡೈರೆಕ್ಟ್ ಇದ್ದೆ. ಆ ಸಂದರ್ಭದಲ್ಲಿ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿ ಒತ್ತಾಯ ಮಾಡಿ ಒಂದು ಇಡೀ ದಾವಣಗೆರೆಯಲ್ಲೇ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಇದ್ರ ಸಲುವಾಗಿ ನಾವು ಸುಮಾರು ಸಭೆಗಳನ್ನ ಮಾಡಿದ್ವಿ. ಯಾರು ಕ್ರೀಡಾಪಟುಗಳ ಜೊತೆ ಸಭೆ ಮಾಡಿದ್ವಿ, ಕ್ರೀಡಾ ಕೋಚ್ಗಳ ಜೊತೆ ಸಭೆ ಮಾಡಿದ್ವಿ, ಮತ್ತೆ ನಮ್ಮ ಯುವಜನ ಸೇವಾ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆಲ್ಲ ಒಂದು 5-6 ತರ ಸಭೆಗಳನ್ನ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಈ ತರದ ಒಂದು ಇಂಡೋರ್ ಸ್ಟೇಡಿಯಂ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಇದು ಪ್ಲಾನ್ ಇರುವಂತದ್ದು ಸಾಯಿ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವ್ರದೇ ಪ್ಲಾನ್ ಅಲ್ಲಿ ನಾವು ಇದನ್ನ ಮಾಡಿದ್ದೀವಿ. ತುಂಬಾ ಇಡೀ ನಮ್ಮ ಜಿಲ್ಲೆಯಲ್ಲೇ ಒಂದು ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇದು. ಸುಮಾರು ಒಂದು 8-10 ಗೇಮ್ಗಳನ್ನ ನಾವು ಇಲ್ಲಿ ಆಡಬಹುದು. ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಬಾಸ್ಕೆಟ್ಬಾಲ್ ಇರ್ಬೋದು, ಶಟಲ್ ಇರ್ಬೋದು, ಆ ತರದ ಎಲ್ಲ ಸ್ಪೋರ್ಟ್ಗಳನ್ನು ಇಲ್ಲಿ ಆಡಬಹುದು. ಇವತ್ತು ಕಬಡ್ಡಿ ವರ್ಲ್ಡ್ ಕಪ್ ಅಲ್ಲಿ ಇದೆ, ಏಷ್ಯಾ ಕಪ್ ಅಲ್ಲಿ ಇದೆ. ಇವತ್ತಿನ ನಮ್ಮ ಕ್ರೀಡಾಪಟುಗಳು ಒಂದ್ ಕಾಲದಲ್ಲಿ ದಾವಣಗೆರೆ ಕಬಡ್ಡಿಗೆ ವಿಶೇಷವಾದಂತಹ ತವ್ರ ಮನೆ ರೀತಿ ಇತ್ತು. ಈಗೆಲ್ಲ ಸ್ಪೋರ್ಟ್ಸ್ಗಳು ನಡೀತಾ ಇರೋದು ಮ್ಯಾಟ್ ಮೇಲೆ ನಡೀತಾ ಇದೆ. ಮ್ಯಾಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಕೆ ನಮ್ಗೆ ಇಲ್ಲಿಯ ಕ್ರೀಡಾಪಟುಗಳ ಅವಕಾಶಗಳು ಇಲ್ಲ ಇಲ್ಲಿ. ಹಾಗಾಗಿ ಇದೊಂದು ಅದನ್ನು ಒಂದು ಕಾರಣ ಇಟ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಅವ್ರಿಗೆಲ್ಲ ಸಹಾಯ ಆಗುತ್ತೆ ಅಂತ ಅನ್ಕೊಂಡು ಇಲ್ಲಿ ಕಬಡ್ಡಿಗೂ ವಿಶೇಷ ಒತ್ತನ್ನು ಕೊಟ್ಟು ಅವ್ರಿಗೆ ರೆಗ್ಯುಲರ್ ಪ್ರಾಕ್ಟೀಸ್ಗೂ ಅನುಕೂಲ ಆಗಲಿ ಅಂತೇಳಿ ಇದೊಂದು ಕ್ರೀಡಾಂಗಣವನ್ನ ನಾವು ಪ್ಲಾನ್ ಮಾಡಿದ್ವಿ. ಹಾಗೆ ಇಲ್ಲಿ ಮೆಡಿಟೇಷನ್ ಹಾಲ್ ಇದೆ, ವಾಶ್ರೂಮ್ ಸಪ್ರೇಟ್, ಗರ್ಲ್ಸ್ಗೆ ಬಾಯ್ಸ್ಗೆ ಸಪ್ರೇಟ್ ವಾಶ್ರೂಮ್ಸ್ ಇದೆ, ಒಂದು ಮ್ಯಾನೇಜರ್ ರೂಮ್ ಇದೆ. ಈ ತರ ಒಂದು ಸುಸಜ್ಜಿತವಾಗಿರುವಂತ ವ್ಯವಸ್ಥೆಗಳನ್ನ ಸುಮಾರು ಒಂದು 6.5 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ವಿ. ದುರಂತ ಅಂದ್ರೆ ಕಾಮಗಾರಿ ಮುಗಿದು ಈಗಾಗಲೇ ಒಂದು 8-10 ತಿಂಗಳಾಯ್ತು, ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ನಮ್ಮ ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಮನವಿಯನ್ನು ಮಾಡಿದ್ರು ಸಹ ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದು ಯಾವ ಕಾರಣಕ್ಕೆ ಇದನ್ನು ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ನಮ್ಗೆ ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿಯ ಸಾರ್ವಜನಿಕರು ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕ್ರೀಡಾಪಟುಗಳು ಇಲ್ಲಿ ಶಟಲ್ ಆಡುವಂತ ಪಾರ್ಕ್ ಅಲ್ಲಿ ಶಟಲ್ ಆಟ ಆಡ್ತಾ ಇರುವಂತ ಅನೇಕ ಜನ ಕ್ರೀಡಾಪಟುಗಳು ಇದ್ದಾರೆ. ಅವ್ರಿಗೂ ಸಹ ಇದೊಂದು ಓಪನ್ ಆದ್ರೆ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಂದು ಜನರ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಇದನ್ನ ನಿರ್ಮಾಣ ಮಾಡಿರೋದು. ಇದು ನಾವು ಹಾಗೆ ಬಿಟ್ಟಿವೆ ಅಂದ್ರೆ ಹಾಳಾಗೋಗುತ್ತೆ. ಅಲ್ಲಿ ವುಡನ್ ಫ್ಲೋರಿಂಗ್ ಸುಮಾರು 24 mm ವುಡನ್ ಫ್ಲೋರಿಂಗ್ ನಾವು ಮಾಡಿದೀವಿ. ಅದು ಬಳಸಿದ್ರೆ ಅದು ಲೈಫ್ ಜಾಸ್ತಿ ಆಗ್ತದೆ, ಬಳಸ್ತಾ ಇದ್ರೆ ಹಾಳಾಗ್ತವೆ. ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಇಲ್ಲಿ ಇದಾವೆ. ಅವು ಅಷ್ಟೇ ಬಳಸದೇ ಇದ್ರೆ ಹಾಳಾಗ್ಬಿಡ್ತವೆ. ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಹರಣ ಆಗೋದ್ರಿಂದ ನಾವು ಒತ್ತಾಯ ಮಾಡ್ತಾ ಇವೆ ಜಿಲ್ಲಾಡಳಿತಕ್ಕೆ, ಈ ಕೂಡಲೇ ನೀವು ಓಪನ್ ಮಾಡಬೇಕು ಅಂತ ಹೇಳಿ. ಹೌದು, ಸ್ಥಳೀಯವಾಗಿ ಜಿಲ್ಲಾ ಸಚಿವರು ಇದ್ದಾರೆ, ಅವ್ರ ಗಮನಕ್ಕೆ ಇದೇನೆಲ್ಲ ಗೊತ್ತಿಲ್ಲ. ನಾವು ಅಧಿಕಾರಿಗಳಿಗೆ ಸಾಕಷ್ಟು ಮನವಿಯನ್ನ ಮಾಡಿದ್ವಿ, ಈ ಕೂಡಲೇ ಉದ್ಘಾಟನೆ ಮಾಡಬೇಕು, ಇಲ್ಲೇ ಇದ್ರೆ ನಾವೇ ಸಾರ್ವಜನಿಕರಿಗೆ ಬೀಗ ಹೊಡೆದು ಓಪನ್ ಮಾಡಿ ಸಾರ್ವಜನಿಕ ಉಪಯೋಗಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಬೈರತಿ ಸುರೇಶ್ ಅವರು ಇಲ್ಲಿ ಮಿನಿಸ್ಟರ್ ಆಗ್ತಾ ಇಲ್ಲ, ಹಾಗಾಗಿ ಇದು ಹ್ಯಾಂಡ್ ಓವರ್ ಕೊಡ್ತಾರೆ. ಯಾಕಂದ್ರೆ ಅವರು ಮಿನಿಸ್ಟರ್ ಅದರಿಂದ ಗೊತ್ತಿಲ್ಲ, ಇರ್ಬೋದೇನೋ. ಯಾಕಂದ್ರೆ ಅಧಿಕಾರಿಗಳು ಹೇಳೋ ಪ್ರಕಾರ 5 ಕೋಟಿ ಮೇಲಿರುವಂತಹ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ UD ಮಿನಿಸ್ಟರ್ ಬರಬೇಕು, 10 ಕೋಟಿ ಮೇಲಿದ್ರೆ CM ಬರಬೇಕು, ಈ ತರದ ಪ್ರೋಟೋಕಾಲ್ಗಳೆಲ್ಲ ಇದಾವೆ. ಅದಿರ್ಲಿ, ಅವ್ರದ್ದು ಏನೇ ವ್ಯವಸ್ಥೆಗಳಿದ್ರೆ ಅದನ್ನ ಅವ್ರು ಮಾಡ್ಕೋಬೇಕು. ಆದ್ರೆ ಇಷ್ಟು ದೊಡ್ಡ ಇರುವ ಕ್ರೀಡಾಂಗಣ ಇದೆ, ಇದನ್ನು ಕೂಡಲೇ ಸಾರ್ವಜನಿಕರ ಬಳಕೆಗೆ ಉದ್ಘಾಟನೆ ಮಾಡ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ಭಾಗದ ನಾಗರಿಕರಾಗಿ ಇಲ್ಲೊಂದು ಸುಸಜ್ಜಿತ ಕ್ರೀಡಾಂಗಣ ಆಗಿದೆ ಅನ್ನೋದು ಹೆಮ್ಮೆ ವಿಷಯ ಆಗಿದೆ. ಆದ್ರೆ ಉದ್ಘಾಟನೆ ಆಗದೆ ಇರೋದೇ ಇದಕ್ಕೆ ನಮ್ಮ ದೌರ್ಭಾಗ್ಯ ಆಗಿದೆ. ಇದೊಂದು ಉದ್ಘಾಟನೆ ಆದ್ರೆ ಈ ಭಾಗದ ಜನದ ಜೊತೆಗೆ ಜಿಲ್ಲೆಗೆ ಒಂದು ವ್ಯವಸ್ಥಿತವಾದ ಕ್ರೀಡಾಂಗಣ ಆಗುತ್ತೆ. ಇಲ್ಲಾಗ್ಲೇ ವಿಷಯ ನನಗೆ ತಿಳಿದು ಬಂದಿರೋ, ನಾನು ನೋಡಿದಾಗೆ ಕಬಡ್ಡಿ, ಖೋಖೋ, ಆಮೇಲೆ ವಾಲಿಬಾಲು, ಬಾಸ್ಕೆಟ್ ಬಾಲು, ಯೋಗ, ಈ ತರ ಎಲ್ಲ ಇದಕ್ಕೆ ಆಧುನಿಕವಾಗಿ ನಿರ್ಮಾಣ ಆಗಿರೋ ಒಂದು ಕ್ರೀಡಾಂಗಣ ಆದಷ್ಟು ಬೇಗ ಸಂಬಂಧಪಟ್ಟವರು ಆಸಕ್ತಿ ವಹಿಸಿ ಅದನ್ನು ಉದ್ಘಾಟನೆ ನೆರವೇರಿಸಿದ್ರೆ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ. ಈ ಭಾಗಕ್ಕೆ ಒಂದು ಒಳ್ಳೆ ಸುಸಜ್ಜಿತ ಕ್ರೀಡಾಂಗಣ ಆಗತ್ತೆ ಅನ್ನೋದು, ಈ ಭಾಗದ ಡೆವಲಪ್ಮೆಂಟ್ಗೂ ಅನುಕೂಲ ಆಗುತ್ತೆ ಅನ್ನೋದು. ಸಹಜವಾಗಿ ಸಾರ್ವಜನಿಕರ ಓಡಾಟ ಜಾಸ್ತಿ ಆದಾಗ
ಈ ಭಾಗದ ಇತರೆ ಚಟುವಟಿಕೆಗಳಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಂಜುನಾಥ್ ಅಂತೇಳಿ ಅಲ್ಲಿ ಇದೇ ಭಾಗದ ನಿವಾಸಿಗಳು.